ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಪೂರ್ವ ಮಳೆ ಆರಂಭವಾಗಿದೆ. ಮುಂಗಾರು ಮಳೆ ಆರಂಭ ಆಗಿ ಅನೇಕ ಕಡೆಗಳಲ್ಲಿ ಅನಾಹುತಗಳು ಸೃಷ್ಟಿಯಾಗಿತ್ತು. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಈಗ ಕೊಂಚ ತಗ್ಗಿದೆ, ಸ್ವಲ್ಪ ಕಡಿಮೆಯಾಗಿದೆ. ಈಗ ಈ ನಡುವೆ ಜಲಪಾತಗಳ ಭೋರ್ಗರೆತ ಆರಂಭವಾಗಿದೆ. ಈ ಪ್ರವಾಸಿ ತಾಣಗಳು ಸಹಜವಾಗಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಸಕಲೇಶಪುರದಲ್ಲಿ ಮೂಕನ ಮನೆ ಫಾಲ್ಸ್ ಇದೀಗ ತುಂಬಿ ಹರಿತಾ ಇದೆ. ಹೀಗಾಗಿ ಮೈದುಂಬಿ ಹರಿತಾ ಇರುವಂತಹ ಫಾಲ್ಸ್ಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ದೌಡಾಯಿಸಿ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರವಾಸಿಗರನ್ನು ಈ ಒಂದು ಪ್ರವಾಸಿ ತಾಣಗಳಿಗೆ ಬರೋದಕ್ಕೆ ಪೊಲೀಸ್ ಇಲಾಖೆ ನಿರ್ಬಂಧ ಹೇರಿದೆ. ಯಾಕಂದರೆ ಅಂತಹ ಸ್ಥಳಗಳಿಗೆ ಹೋಗಿ ಕೇವಲ ಪ್ರವಾಸಿಗರು ಆ ಒಂದು ನಯನ ಮನೋಹರ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಿಲ್ಲ, ಎಂಜಾಯ್ ಮಾಡೋದಿಲ್ಲ. ಆದರೆ ಹುಚ್ಚಾಟವನ್ನು ಮೆರೆಯುವಂತಹ ಘಟನೆಗಳು ಹೆಚ್ಚಳವಾಗ್ತಾ ಇದೆ. ಅನೇಕರು ಜೀವ ಕಳೆದುಕೊಳ್ತಾ ಇದ್ದಾರೆ, ಕೆಲವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಹೀಗಾಗಿ ಜಲಪಾತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸದಂತೆ ಇದೀಗ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಜಲಪಾತದ ಬಳಿಯಲ್ಲಿ ಯಾರು ಹೋಗುವಂತಿಲ್ಲ ಅಂತ ಪೊಲೀಸರು ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಒಂದು ವೇಳೆ ಯಾರಾದರೂ ಜಲಪಾತದ ಕಡೆಗೆ ಹೋಗಿದ್ದೇ ಆದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಪೊಲೀಸರು ಎಚ್ಚರಿಸಿದ್ದಾರೆ. ಹೆಳಸೂರು ಪೊಲೀಸರು ಠಾಣಾ ವ್ಯಾಪ್ತಿಯಲ್ಲಿ ಇದೀಗ ಒಂದು ಬೋರ್ಡ್ ಕೂಡ ಅಳವಡಿಕೆ ಮಾಡಲಾಗಿದೆ. ಯಾರೊಬ್ಬರು ಕೂಡ ಜಲಪಾತದ ಬಳಿಯಲ್ಲಿ ಸುಳಿಬೇಡಿ, ಒಂದು ವೇಳೆ ನೋಡಲೇಬೇಕಂತ ಇದ್ದರೂ ಕೂಡ ದೂರದಿಂದ ಕಣ್ತುಂಬಿಕೊಳ್ಳಿ, ಹತ್ತಿರ ಹೋಗಿದ್ದೇ ಆದರೆ ಅಂಥವರ ವಿರುದ್ಧ ಕ್ರಮ ಜರುಗಿಸಲಾಗುತ್ತೆ ಅಂತ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೋರ್ಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ, ಈ ವರ್ಷ ಮುಂಗಾರು ಪೂರ್ವ ಮಳೆ ಆರಂಭ ಆಗಿದೆ. ಒಂದು ವಾರ ಮುಂಚೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದೆ. ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಫಾಲ್ಸ್ಗಳ ಬಳಿಯಲ್ಲಿ ಇದೀಗ ಅಧಿಕಾರಿಗಳು ಕಠಿಣ ರೂಲ್ಸ್ಗಳನ್ನು ಜಾರಿ ಮಾಡ್ತಾ ಇದ್ದಾರೆ.